ನಮಸ್ತೆ, ಸನ್ರೈಸ್ ಲೈಫ್ ಸ್ಟೈಲ್ ಕ್ವೀನ್ 777 ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ನಾನು ಇವಾಗ ಏನು ಮಾತಾಡೋಕ್ಕೆ ಬಂದರೆ ನ್ಯೂಸ್ ಚಾನಲ್ ಮತ್ತು ಡಿ ಬಸ್ ಬಗ್ಗೆ ಮಾತಾಡೋಕ್ಕೆ ಬಂದೆ. ಅಲ್ಲ, ನ್ಯೂಸ್ ಚಾನಲ್ ಅವ್ರಿಗೆ ಏನು TRPಗೋಸ್ಕರ ಏನೆಲ್ಲ ಮಾಡ್ತಿದ್ದೀರಾ ನೀವು? ಹಾಕಿದ್ದೆ ನ್ಯೂಸು ಕೇಳಿ ನೋಡಿ ಸಾಕಾಗೋಯ್ತು. ಯಾವ ನ್ಯೂಸ್ ಚಾನಲ್ ಹಾಕಿದ್ರು ಡಿ ಬಸ್, ಈ ಕಡೆ ಇನ್ನೊಂದು ಪಕ್ಕದ ನ್ಯೂಸ್ ಚಾನಲ್ಗೆ ಹಾಕಿದ್ರು ಅದೇ ಡಿ ಬಾಸ್. ಅಲ್ಲ, ನೀವೇನಾದರೂ ಡಿ ಬಾಸ್ ಅಭಿಮಾನಿಗಳಿಗೆ ಉರ್ಸೋಕ್ಕೋಸ್ಕರ ಈ ಥರ ಹಾಕಿ ಹಿಂಸೆ ಕೊಡ್ತಿದ್ದೀರಾ? ಏನು ಗೊತ್ತಿಲ್ಲ, ಒಳ್ಳೆ ಚ್ವಿಂಗಮ್ ಎಳಿಯಂಗೆ ಎಳಿತಾ ಇದ್ದೀರಾ. ಅಲ್ಲ, ನಮಗೆ ನೋಡಿ ಸಾಕಾಗಿದೆ. ಮಗ ವಿಶಾಲ್ ಬಂದು ತಪ್ಕೊಂಡ್ರು, ಅಳ್ತಿದ್ದಾರೆ. ಅದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಒಳಗಡೆ ನಡೆಯೋದಲ್ಲ ನಿಮ್ಗೆ ಹೆಂಗೆ ಗೊತ್ತಾಗ್ಬಿಡುತ್ತೆ? ಗೊತ್ತಾದರೂ ಪರವಾಗಿಲ್ಲ, ನನಗೇನಾಗಬೇಕು? ಅದಿರಲಿ. ಅಲ್ಲ, ಅಭಿಮಾನಿಗಳೆಲ್ಲ ಎಲ್ಲೋಗ್ಬಿಡ್ರಿ? ಕಾಣ್ತಿಲ್ಲ. ನಾನೇನೋ ಅಂದ್ಕೊಬಿಟ್ಟಿದ್ದೆ ಗುರು, ಅಭಿಮಾನಿಗಳೆಲ್ಲ ಕೂತ್ಕೊಂಡು ಧರಣಿ ಮಾಡ್ತಾರೆ ಡಿ ಬಾಸ್ಗೋಸ್ಕರ ಅಂತ. ಯಾಕೆಂದರೆ ಡಿ ಬಾಸ್ದು ಬರ್ಡೇ ಟೈಮಲ್ಲಿ ಎಲ್ಲರೂ ಅವ್ರ ಮನೆ ಸುತ್ತ ಅಷ್ಟೊಂದು ಜನ ಇರ್ತಿದ್ರಲ್ಲ, ಅದಕ್ಕೆ ಎಲ್ಲ ಧರಣಿ ಕೂತ್ಕೊಬಿಡ್ತಾರೆ ಏನೋ ಅಂದ್ಕೊಬಿಟ್ಟಿದೆ. ಬಿಡಿ, ನೀವು ಧರಣಿ ಕೂತ್ಕೊಂಡ್ರೆ ನಿಮ್ಮನ್ನ ಅಲ್ಲಿ ಕೂತ್ಕೊಳ್ಳೋಕೆ ಬಿಡ್ತಾರೆ? ಪೊಲೀಸ್ನವರು ಲಾಠಿ ತೊಗೊಬಂದು ಕಜ್ಜಾಯ ಕೊಡ್ತಾರೆ. ಬಿಸಿ ಕಜ್ಜಾಯ ಮಾಡಿ ಕೊಡಲಿ ಏನು ಅಂದ್ಕೊಂಡು, ತಗೋ ತಿನ್ನು ಅಂದ್ಕೊಂಡು. ನೀವು ಮಾಡ್ತಿರೋದು ಒಳ್ಳೇದು, ಸದ್ಯಕ್ಕೆ ಹೋಗ್ದಿರೋದೇ ಒಳ್ಳೇದಲ್ಲೆಲ್ಲ. ಅಲ್ಲ, ಡಿ ಬಾಸ್ ಒಬ್ರದ್ದೇ ಕೇಳೋದ್ಕಿಂತ ನಮ್ಮದು ಕೇಳಿದ್ದ. ಗೃಹಲಕ್ಷ್ಮಿ ಯೋಜನೆ ಇದ್ದು 2,000 ರೂಪಾಯಿ ಬಂದೇ ಇಲ್ಲ. ಅದಾದರೂ ಹಾಕಿ ನ್ಯೂಸ್ಗೆ, CM ಆದರೂ ನೋಡ್ತಾರೆ. ಯಾರೋ ನ್ಯೂಸ್ ಚಾನಲ್ ನೋಡಿದೆ, ಸೆಡ್ಡಿಗೆ ಬಾ ಕುಂಟೆಪಿಲ್ಲೆ ಆಡೋಣ ಸೆಡ್ಡಿಗೆ ಬಾ. ಅಲ್ಲ, ಆ ನ್ಯೂಸ್ ಚಾನರು ಯಾವಾಗ ನೋಡಿದ್ರೆ ಸೆಡ್ಡಲ್ಲಿ ಹೋಗಿ ಕುಂಟೆಪಿಲ್ಲೆ ಆಡ್ತಾಯಿರ್ತಾರ, ಇಲ್ಲ ಗುಡ್ಡೆ ಮಾಂಸ ಕಡಿತಾ ಇರ್ತಾರ? ಏನು ಕತೆ? ಅದರಲ್ಲಿ ಬರೋ ಟ್ರೆಂಡಿಂಗ್ ಸಾಂಗ್ ಸೆಡ್ಡಿಗೆ ಬಾ. ಕೇಳಕ್ಕೆ ಚೆನ್ನಾಗಿದೆ ನೋಡಿ, ಇಲ್ಲಿ ಟ್ರೆಂಡಿಂಗ್ ಓಡ್ತಾ ಇದೆ, ಶೆಡ್ಡಿಗೆ ಬಾ ಫುಲ್ ಟ್ರೆಂಡ್. ವಾವ್, ಸಖತ್ತಾಗಿದೆ. ಅವ್ರಿಗೆ ಸೆಡ್ಡಿಗೆ ಹೋಗಿ ಅಭ್ಯಾಸ ಆಗಿರಬೇಕು. ಥ್ಯಾಂಕ್ ಯು ನನ್ನ ಚಾನಲ್ ನೋಡಿದ್ದಕ್ಕೆ. ಎಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ.